ಅದು ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ. ಆ ವಿವಿಯಲ್ಲಿ ಹಲವಾರು ವರ್ಷಗಳಿಂದ ಉತ್ತಮವಾದಂತಹ ಕೆಲಸಗಳು ರೈತರಿಗೆ ಆಗ್ತಲೇ ಇತ್ತು. ಆದರೆ ಇದೀಗ ಅದೇ ವಿವಿಯಲ್ಲಿ ಅಕ್ರಮದ ಬಗ್ಗೆ ವಿವಿಯ ಆಡಳಿತ ಮಂಡಳಿಯ ಸದಸ್ಯರೇ ಧ್ವನಿ ಎತ್ತಿದ್ದು, ವಿವಿಯ ವಿಸಿ ವಿರುದ್ಧವೇ ಅಕ್ರಮ ವರ್ಗಾವಣೆಯ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆಯಂತೆ. ಹಾಗಾದ್ರೆ ಏನಾಗ್ತಾ ಇದೆ ಆ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಒಂದಾಗಿರುವ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೀಗ ಭ್ರಷ್ಟಾಚಾರದ ಹೊಗೆ ಆಡುತ್ತಿದೆ. ರೈತರ ಉನ್ನತ ಅಭಿವೃದ್ಧಿಗಾಗಿ ನಿರಂತರ ಶ್ರಮವಹಿಸುವ ಈ ವಿಶ್ವವಿದ್ಯಾಲಯ ಇದೀಗ ಅಕ್ರಮ ವರ್ಗಾವಣೆ ಸೇರಿದಂತೆ ಹಲವು ಆರೋಪಗಳು ಕೇಳಿಬಂದಿವೆ. ಕಳೆದ 1 ವರ್ಷದಲ್ಲಿ 200ಕ್ಕೂ ಅಧಿಕ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡುವ ಮೂಲಕ ಅಕ್ರಮ ಎಸಗಲಾಗುತ್ತಿದೆ ಎಂದು ಅಲ್ಲಿನ ಆಡಳಿತ ಮಂಡಳಿಯ ಸಿಬ್ಬಂದಿ ಆರೋಪಿಸಿದ್ದಾರೆ. ವಿಶ್ವವಿದ್ಯಾಲಯದ ಕುಲಪತಿ PL ಪಾಟೀಲ್ ವಿರುದ್ಧ ಆಡಳಿತ ಮಂಡಳಿಯ ಸದಸ್ಯರು ತಿರುಗಿ ಬಿದ್ದಿದ್ದಾರೆ. ವರ್ಗಾವಣೆ ನಿಯಮವನ್ನ ಗಾಳಿಗೆ ತೂರಿ ಮನಸ್ಸಿಗೆ ಬಂದಂತೆ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಮ್ಮಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಡೀತಿರುವಂಥ ಒಂದು ನಮ್ಮ ಟ್ರಾನ್ಸ್ಫರ್ ಅವ್ಯವಹಾರ ಅಂತಲೇ ನಾವು ಹೇಳೋಕೆ ಬಯಸ್ತೇವೆ. ಸುಮಾರು ನಾವು ಇದನ್ನು ಬಂದಾಗಿಂದ ನಮ್ಮದೇನು ಟರ್ಮ್ ಶುರು ಆಗಿದೆ ಅಲ್ಲ, 1 ವರ್ಷ 4 ತಿಂಗಳಾಯ್ತು. ನಾವು 1 ವರ್ಷದಿಂದ ಪ್ರಯತ್ನ ಮಾಡಕತ್ತೇವೆ ಇದನ್ನು ನಮಗೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕೊಡ್ರಿ ಅಂತ. ಸುಮಾರು ನಮಗೆ ತಿಳಿದು ಬಂದಂಗೆ ಒಂದು 250ರಿಂದ 300 ಟ್ರಾನ್ಸ್ಫರ್ ಆಗಿರಬಹುದು ಅಂತ. ನಾವು ಒಂದು ಟ್ರಾನ್ಸ್ಫರ್ ಲಿಸ್ಟ್ ಕೊಡಂದ್ರೆ 200 ಕೊಡಕ್ತಾರಿಲ್ಲ. 81st ಬೋರ್ಡ್ ಮೀಟಿಂಗ್ ಒಳಗೆ ನಾವು ರೆಸೊಲ್ಯೂಷನ್ ಮಾಡಿಸಿದ್ವಿ, ಇದನ್ನೆಲ್ಲ ನಮಗೆ ಇಮಿಡಿಯೇಟ್ ನಾವು ಕೊಡ್ರಿ ಡಾಕ್ಯುಮೆಂಟ್ ಅಂತೇಳಿ. ಅಲ್ಲಿ ಎಲ್ಲ ಒಪ್ಕೊಂಡ್ರು. ಈಗ ನಿನ್ನೆ ಎಲ್ಲ ಕೇಳಿದ್ರೆ EO ಹತ್ರ ಅವ್ರು ಕೊಡೋಕ್ಕಾಗಂಗಿಲ್ಲ, ನಾವು ಕೊಡೋಂಗಿಲ್ಲ ಅಂತೇಳಿ ಹೇಳಿದರು. EO ನಿನ್ನೆ ರಿಸೈನ್ ಮಾಡ್ಯಾರ ಅವರು ತಮ್ಮ ಪೋಸ್ಟಿಗೆ. ಇನ್ನು ಕುಲಪತಿಗಳು ವರ್ಗಾವಣೆ ಮಾಡಿದ ಯಾರ ಬಗ್ಗೆಯೂ ನಮಗೆ ಮಾಹಿತಿಯೂ ಇಲ್ಲ. ಈ ಬಗ್ಗೆ ಮಾಹಿತಿ ನೀಡಿ ಎಂದರೆ ಮಾಹಿತಿ ನೀಡದೆ ಸತಾಯಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಕಳೆದ 2 ತಿಂಗಳಲ್ಲಿ 2 ಆಡಳಿತ ಮಂಡಳಿ ಅಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ. ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳು ಬಂದಾಗಿನಿಂದ ಹಲವು ಸಮಸ್ಯೆಗಳನ್ನು ವಿಶ್ವವಿದ್ಯಾಲಯ ಅನುಭವಿಸುತ್ತಿವೆ. ಇವರು ಅಧ್ಯಕ್ಷರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈಗ 16ರಿಂದ 14 ಲಕ್ಷ ಜನ ನಾವು ಪ್ರತಿ ವರ್ಷ ಬರೋದು. ಎಲ್ಲರ ಹತ್ರ ಮೊಬೈಲ್ ಒಟ್ಟಾರೆ ಹಲವು ವರ್ಷಗಳಿಂದ ರೈತರ ಏಳಿಗೆಗೆ ಶ್ರಮವಹಿಸುತ್ತಿದ್ದ ಕೃಷಿ ವಿಶ್ವವಿದ್ಯಾಲಯ ಇದೀಗ ಹಲವು ಅಕ್ರಮಗಳ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ. ಶ್ರೀಧರ್ ಮುಂಡರ್ಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.